ಮೈಸೂರಿನಲ್ಲಿ ಭರ್ಜರಿಯಾಗಿ ಸಂಕ್ರಾಂತಿ ಆಚರಿಸಿದ ದರ್ಶನ್. ಫಾರ್ಮ್ ಹೌಸ್ನಲ್ಲಿ ಕುಟುಂಬಸ್ಥರ ಜೊತೆಗೆ ದರ್ಶನ್ ಸುಗ್ಗಿ ಸಂಭ್ರಮದಲ್ಲಿ ಭಾಗಿಯಾಗಿದ್ದಾರೆ. ಟಿ ನರಸೀಪುರ ಸಮೀಪದ ವಿನೀಶ್ ದರ್ಶನ್ ಫಾರ್ಮ್ ಹೌಸ್. ಮಗ ಹಾಗೂ ಸಹೋದರನ ಜೊತೆ ಫೋಟೋಗೆ ದರ್ಶನ್ ಪೋಸ್ ಕೊಟ್ಟಿದ್ದಾರೆ. ಹಬ್ಬದ ಪ್ರಯುಕ್ತ ಸಾಕು ಪ್ರಾಣಿಗಳಿಗೆ ಪೂಜೆಯನ್ನ ಸಲ್ಲಿಸಿದ್ದಾರೆ ದರ್ಶನ್. ದನ, ಕರು, ಜೋಡೆತ್ತು, ಕುದುರೆ ಸೇರಿ ನೆಚ್ಚಿನ ಪ್ರಾಣಿಗಳಿಗೆ ಪೂಜೆಯನ್ನ ಸಲ್ಲಿಕೆ ಮಾಡಲಾಗಿದೆ. ಈ ವರ್ಷ ಸಾಕಷ್ಟು ರೀತಿಯಾದಂತಹ ಸಮಸ್ಯೆಗಳನ್ನ, ಕಂಟಕಗಳನ್ನ ಎದುರಿಸಿದ್ರು ದರ್ಶನ್. ಮೈಸೂರಿನ ಅವರ ಫಾರ್ಮ್ ಹೌಸ್ಗೆ ಹೋಗೋದಕ್ಕೂ ಕೂಡ ಕೋರ್ಟ್ನಿಂದ ಪರ್ಮಿಷನ್ ಅನ್ನು ತೆಗೆದುಕೊಳ್ಬೇಕಾಗಿತ್ತು. ಅದರಂತೆ ತೆಗೆದುಕೊಂಡಿದ್ದಾರೆ. ಈ ಇಡೀ ವರ್ಷದಲ್ಲಿ ದರ್ಶನ್ ಅಂಡ್ ಫ್ಯಾಮಿಲಿ ಸಾಕಷ್ಟು ರೀತಿಯಾದಂಥ ಸಮಸ್ಯೆಯನ್ನ, ಅಡೆತಡೆಗಳನ್ನ ಎದುರಿಸಿದ್ರು. ಫೈನಲಿ ಈ ಕುಟುಂಬಸ್ಥರು ಎಲ್ಲರೂ ಒಟ್ಟಿಗೆ ಸೇರಿ ಸಂಕ್ರಾಂತಿಯನ್ನ ಆಚರಿಸಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತ ಫೋಟೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಾ ಇದೆ. ದರ್ಶನ್ ಎಷ್ಟೋ ವರ್ಷಗಳ ನಂತರ ಅವರ ಫ್ಯಾಮಿಲಿಯ ಜೊತೆಗೆ ಹೀಗೊಂದು ಹಬ್ಬವನ್ನು ಆಚರಿಸಿರುವಂಥ ಫೋಟೋ. ದರ್ಶನ್ ಒಬ್ಬರೇ ಆಚರಿಸಿದ್ದು ಇದೆ, ಫೋಟೋಗಳನ್ನು ಹಾಕಿದ್ದು ಇದೆ. ಆದರೆ ಅವರ ತಮ್ಮನ್ನ ಫ್ಯಾಮಿಲಿಯ ಜೊತೆಗೂ ಸೇರಿ ಈ ಹಬ್ಬ ಆಚರಿಸಿರೋದು ಸ್ಪೆಷಲ್ ಮೂಮೆಂಟ್ ಅಂತ ಅವರ ಅಭಿಮಾನಿಗಳು ಹೇಳ್ತಾ ಇದ್ದಾರೆ. ಅದಲ್ಲದೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ನಂತರ ದರ್ಶನ್ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಆಕ್ಟಿವ್ ಇರಲಿಲ್ಲ. ನಿನ್ನೆ ಮೊದಲ ಪೋಸ್ಟ್ ಹಾಕಿದ್ರು ದರ್ಶನ್. ಅದು ಮಕರ ಸಂಕ್ರಾಂತಿಯ ಶುಭಾಶಯಗಳು ಅಂತ ಫೋಟೋವನ್ನು ಶೇರ್ ಮಾಡಿದರು. ಅದು ಅತಿ ಹೆಚ್ಚು ಲೈಕ್, ಕಮೆಂಟ್, ಶೇರ್ಗೆ ಕಾರಣ ಕೂಡ ಆಗಿತ್ತು. ಯಾಕಂದರೆ ಎಲ್ಲ ನೋವುಗಳು, ಅಡೆತಡೆಗಳ ನಂತರ ಮೊದಲ ಬಾರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟನ್ನು ಮಾಡಿದ್ದು ದರ್ಶನ್. ಆ ಫೋಟೋವನ್ನು, ಪೋಸ್ಟನ್ನು ನೀವು ಕೂಡ ಗಮನಿಸ್ತಾ ಇದ್ದೀರ. ಮಕರ ಸಂಕ್ರಾಂತಿಯ ಶುಭಾಶಯಗಳು ಅಂತ ಅವರ ಅಭಿಮಾನಿಗಳಿಗೆ ಶುಭಾಶಯವನ್ನು ತಿಳಿಸಿದರು. ಈ ಸಂಭ್ರಮದ ಫೋಟೋಸನ್ನು ನೋಡಿ ಅವರ ಅಭಿಮಾನಿಗಳು ಕೂಡ ಖುಷಿ ಪಡ್ತಾ ಇದ್ದಾರೆ. ಈ ಮೂಮೆಂಟ್ಗಾಗಿ ನಾವು ಕೂಡ ಕಾಯ್ತಾ ಇದ್ವಿ ಅಂತ ಹೇಳ್ತಾ ಇದ್ದಾರೆ. ಎಲ್ರಿಗೂ ಗೊತ್ತಿರೋ ಹಾಗೆಯೇ ದರ್ಶನ್ ಪ್ರಾಣಿ ಪ್ರಿಯ. ಅವರ ಫಾರ್ಮ್ ಹೌಸ್ನಲ್ಲಿ ಅನೇಕ ಪ್ರಾಣಿಗಳಿದೆ. ಅದೆಲ್ಲದರ ಜೊತೆಗೆ ಹಬ್ಬವನ್ನು ಸೆಲೆಬ್ರೇಟ್ ಮಾಡಬೇಕು ಅಂತಾನೆ ಮೈಸೂರಿಗೆ ಹೋಗೋದಕ್ಕೆ ಪರ್ಮಿಷನ್ ಬೇಕು ಅಂತಲೂ ಕೂಡ ಕೇಳಿದರು. ಅದರಂತೆಯೇ ಮೈಸೂರಿನ ಅವರ ಫಾರ್ಮ್ ಹೌಸ್ಗೆ ಹೋಗಿದ್ದಾರೆ. ಕುಟುಂಬ ಸಮೇತರಾಗಿ ಹೋಗಿ ಅಲ್ಲಿ ಹಬ್ಬವನ್ನು ಸೆಲೆಬ್ರೇಟ್ ಮಾಡಿದ್ದಾರೆ. ಅವರ ಪುತ್ರ ಕೂಡ ಅಪ್ಪ ಮತ್ತು ಚಿಕ್ಕಪ್ಪನ ಜೊತೆಗೆ ಹೆಗಲ ಮೇಲೆ ಕೈ ಹಾಕಿ ನಿಂತಿರುವಂಥ ಒಂದು ಫೋಟೋ. ಈ ಫೋಟೋ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ಲು ಆಗ್ತಾ ಇದೆ. ದರ್ಶನ್, ಅವರ ಪತ್ನಿ, ಜೊತೆಗೆ ಅವರ ಸಹೋದರ ಮತ್ತು ಅವರ ಫ್ಯಾಮಿಲಿ ಎಲ್ಲರೂ ಕೂಡ ಸೆಲೆಬ್ರೇಷನ್ ಮೂಡ್ನಲ್ಲಿ ಇರುವಂಥದ್ದು. ಆ ಫೋಟೋಗಳನ್ನು ನೀವು ಗಮನಿಸ್ತಾ ಇದ್ದೀರ. ಬಹು ತಿಂಗಳಿಂದ ದರ್ಶನ್ ಅವರ ರಿಯಾಕ್ಷನ್ಸ್ಗಾಗಿ, ದರ್ಶನ್ ಅವರ ಈ ಒಂದು ಖುಷಿಗಾಗಿ ಅವರ ಅಭಿಮಾನಿಗಳು ಕಾತುರದಿಂದ ಕಾಯ್ತಾ ಇದ್ರು. ಆ ಕ್ಷಣ ನಿನ್ನೆ ಆಗಿತ್ತು. ಫೋಟೋವನ್ನು ಶೇರ್ ಮಾಡಿದರು. ಸಾಮಾಜಿಕ ಜಾಲತಾಣಗಳಲ್ಲಿ ಶೇರ್ ಮಾಡಿ ಅವರ ಅಭಿಮಾನಿಗಳಿಗೆ ಮಕರ ಸಂಕ್ರಾಂತಿಯ ಶುಭಾಶಯಗಳನ್ನು ಕೂಡ ಕೋರಿದರು.